ಯಾರಾದ್ರೂ ಟ್ರೋಲ್ ನಿಮ್ ಬಗ್ಗೆ ಮಾಡಿರೋದ? ನನಗೆ ಹಾಕಿದ್ದೆಲ್ಲ ನಿನ್ನ ತಾಯಿ ಗುಣ ಅಂತ ಹಾಕಿದ್ದಾರೆ, ಪುಣ್ಯಾತ್ಮ ಅಂತೆಲ್ಲ ಹಾಕಿದ್ದಾರೆ. ಟ್ರಾಲ್ಸ್ ತುಂಬಾ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಲ್ಲಿ. ನನಗೆ ಅಲ್ಲೇ ಅರ್ಧ ಸೀಸನ್ ನೋಡ್ದಂಗೆ ಆಗೋಯ್ತು. ಸೀಸನ್ ಗಿಂತ ಜಾಸ್ತಿ ಪರ್ಸೆಪ್ಷನ್ಗಳು, ಆಂಗಲ್ಗಳು ನಿಮ್ಗೆ ಟ್ರೋಲ್ ಅಲ್ಲೇ ಸಿಕ್ಬಿಡುತ್ತೆ. ಚೈತ್ರನ ಒಂದಷ್ಟು ನೋಡೋದಪ್ಪ ಟ್ರಾಲ್ಸ್. ಭಜನಾ ಮಂಡಳಿ ಅಂದ್ಬಿಟ್ಟು ಆಮೇಲೆ ಪೂಜೆ ಮಾಡ್ಕೊಂಡಿದ್ದು. ಹೌದು ಹೌದು. ಇದನ್ನ ಹಾಕ್ಬೇಕಿತ್ತು, ಹಾಕಿಲ್ಲ, ಆ ತರದ್ ಯಾವ್ದಾದ್ರು ಇದೆಯಾ? ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ನಾವು ಮನೇಲಿ, ಇಡೀ ಮನೆಯವರೆಲ್ಲ ಸೇರಿ. ನಾವು 2 kg ಕಡಲೆಬೇಳೆನ ಓವರ್ ನೈಟ್ ನೆನೆಸ್ಬಿಟ್ಟು ಇಡೀ ಮನೆ ಕೂತ್ಕೊಂಡು ಕುಟ್ಟಿ ಕಡಲೆಬೇಳೆ ಒಡೆ ಮಾಡಿದ್ವಿ ನಾವು ಮನೇಲಿ. ಅದನ್ನ ತೋರಿಸಿಲ್ಲ. ಎಂತ ಮೊಮೆಂಟ್ ಅದು. ವಿಯರ್ಡ್ ಪರ್ಸನಾಲಿಟಿ ಅಂತ ಅನ್ಸಿದಂತೆ ಯಾರು ನಿಮ್ಗೆ? ಫಸ್ಟ್ ಅನ್ಸಿದ್ ಜಗದೀಶ್ ಫಸ್ಟ್. ಹೌದು ಅನ್ಸಿದ್ದವ್ರೆ. ಅದಾದ್ಮೇಲೆ ಅವ್ರಿಗೆ ನಾವು ಅಭ್ಯಾಸ ಆಗೋದ್ವಿ. ಬಟ್ ನಾವು ಒಬ್ಬ ವ್ಯಕ್ತಿಗಂತೂ 70 ದಿನ ಆದ್ರೂ ಅಭ್ಯಾಸ ಆಗ್ಲಿಲ್ಲ. ಅದು ಚೈತ್ರ. ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಕಿರಿಕಿರಿ ಮಾಡೋದು. ನಿಮ್ ಪ್ರಕಾರ ಯಾರು ಇರ್ಬೇಕು ಅಂದ್ರೆ ಯಾರು ಇರ್ತಾರೆ? ಇರ್ತಾರೆ, ಎರಡು ಬೇರೆ ಬೇರೆ ಸ್ಟೇಟ್ಮೆಂಟ್ ಅಲ್ವಾ? ಹೌದು. ಯಾರು ಇರ್ಬಹುದು ಅಂತ ಹೇಳ್ತೀನಿ ಬೇಕಾದ್ರೆ. ಅಂಡ್ ನನ್ಗೊಂದು ಶೋನ ಹೋಸ್ಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಸೊ ಎಸ್, ನೋಡಿ ನಿಮ್ಗೆ ಕಾಂಪಿಟೇಷನ್ ಕೊಡ್ಬೇಕು. ಏನು ನಮ್ಮ ಒಂದು ಬುಡಕ್ಕೆ ಬರ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ಬರೋ ಸೊಸೆನು ಹಿಂಗೇ ಇರ್ಬೇಕು ಅಂತ ಅಮ್ಮಂಗಿದೆ ಅಂತ ಗೊತ್ತಾಯ್ತು ನನಗೆ. ಹೇಳಿದ್ರ ಒಂದಷ್ಟು ಗುಣಗಳ ನೀವು ಮೇಲೋದಾಗ ನಾವು ಮಾತಾಡಿದ್ವಿ. ಏನದು? ಗರ್ಲ್ ಫ್ರೆಂಡ್. ನಾನ್ ಸುಮ್ನೆ ನಿಮಗೆ ಬಾಯ್ ಬಿಡ್ಸೋಣ ಅಂತ ಕೇಳಿದೆ. ಬಿಗ್ ಬಾಸ್ 77 ದಿನ ಆಡ್ ಬಂದಿದ್ದೀನಿ. ಹಿಂಗ್ ಈಸಿಯಾಗಿ ಬಾಯ್ ಬಿಡ್ಸಕ್ ಆಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜಾನ್ವಿ. ವೆಲ್ಕಮ್ ಟು ಜಾನ್ವಿ ಚಾನಲ್. ಜಾನ್ವಿ ಚಾನಲ್ನಲ್ಲಿ ಇವತ್ತೊಬ್ರು ಹ್ಯಾಂಡ್ಸಮ್ ಹುಡುಗ ನಮ್ಮ ಜೊತೆಗಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ಮೋಸ್ಟ್ ಡಿಗ್ನಿಫೈಡ್ ಕಂಟೆಸ್ಟೆಂಟ್ ಅಂತ ಸುದೀಪ್ ಅವ್ರ ಹತ್ರ ಕರೆಸ್ಕೊಂಡಿದ್ದಾರೆ. ಹ್ಯಾಂಡ್ಸಮ್ ಹುಡುಗ, ಮಾತಾಡ್ಸ್ಬಿಡೋಣ. ಬಿಗ್ ಬಾಸ್ ಇಂದ ಬಂದ ಮೇಲೆ ಅವ್ರ ಲೈಫ್ ಹೇಗಿದೆ, ಒಳಗಡೆ ಹೇಗಿತ್ತು ಎಲ್ಲ ಕೇಳ್ಬಿಡೋಣ. ವೆಲ್ಕಮ್ ಟು ಜಾನ್ವಿ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಸೊ ಹೇಗಿದ್ದೀರಾ? ಒಳಗಡೆಯಿಂದ ಹೊರಗಡೆ ಬಂದ್ಮೇಲೆ ಹೇಗಿದೆ ಜೀವನ? ಹೋಗೋಕ್ಕಿಂತ ಮುಂಚೆ ಹೇಗಿತ್ತು ಜೀವನ ಹೇಳ್ಬಿಡಿ ಶಿಶಿರ್. ಹೋಗೋಕ್ಕಿಂತ ಮುಂಚೆ ತುಂಬಾ ಮೊನಾಟನಿ ಲೈಫ್ ಆಗಿತ್ತು. ಕೆಲಸ ಮನೆ ಇಷ್ಟೇ ಇತ್ತು. ಸೀರಿಯಲ್ಸ್ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದೆ. ಹೈದರಾಬಾದಲ್ಲಿ ಒಂದು ಸೀರಿಯಲ್ಲು, ಬೆಂಗಳೂರಲ್ಲಿ ಒಂದು ಸೀರಿಯಲ್ಲು, ಟ್ರಾವೆಲಿಂಗು, ಕೆಲಸದಲ್ಲೇ ಜೀವನ ಕಳೆದೋಗ್ತಾ ಇತ್ತು. ಬಟ್ ಬಂದ ಮೇಲೆ ನಿಜವಾಗ್ಲೂ ಒಂದು ಹೊಸ ಲೈಫ್ ನೋಡ್ತಾ ಇದ್ದೀನಿ. ಹೋಗಕ್ ಮುಂಚೆ ಪಾತ್ರವಾಗಿ ಶಿಶಿರ್ನ ಗುರುತಿಸ್ತಾ ಇದ್ರು, ಅದನ್ನ ನೋಡಿ ಪ್ರೀತಿಸ್ತಾ ಇದ್ರು. ಈಗ ಬಂದ್ಮೇಲೆ ಶಿಶಿರ್ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ, ನನ್ನನ್ನ ತುಂಬಾ ಪ್ರೀತಿಸಕ್ ಶುರು ಮಾಡಿದ್ದಾರೆ. ತುಂಬಾ ಖುಷಿ ಇದೆ. ಪಾತ್ರನ ಎಷ್ಟು ಪ್ರೀತಿಸ್ತಾ ಇದ್ರು ಅದಕ್ಕಿಂತ ಜಾಸ್ತಿ ನಿಮ್ಮ ವ್ಯಕ್ತಿತ್ವನು ಪ್ರೀತಿಸೋದಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ಆಚೆ ಕಡೆ ಬಂದ್ಮೇಲೆ ಸಿಗ್ತಾ ಇರುವಂತಹ ಇಷ್ಟು ಪ್ರೀತಿ, ಪ್ರತಿಯೊಬ್ರು ಒಂದು ಸಣ್ಣದು ಮೈನ್ಯೂಟ್ ವಿಚಾರನು ನೋಡಿ ಹೇಳ್ತಾ ಇರೋದು, ಅಂದ್ರೆ ಅಷ್ಟೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ಅಷ್ಟು ದೊಡ್ಡ ವೇದಿಕೆ, ಅಂದ್ರೆ ದೊಡ್ಡ ರಿಯಾಲಿಟಿ ಶೋ ಅಥವಾ ದೊಡ್ಡ ವೇದಿಕೆ ಅಂತಂದ್ರೇನೆ ಬಿಗ್ ಬಾಸ್. ಅದನ್ನೆಲ್ಲ ನೋಡಿದಾಗ, ಜನರ ಪ್ರೀತಿ ನೋಡಿದಾಗ ಹೆಂಗ ಅನಿಸ್ತಾ ಇದೆ? ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಮೇಡಮ್. ಆಕ್ಚುಲಿ ಒಳಗಡೆ ಇದ್ದಾಗ ನಮ್ಗೆ ಯಾರಿಗೂ ಈ ತರ ಹೊರಗಡೆ ಆಗಿರುತ್ತೆ ಅನ್ನೋ ಜಡ್ಜ್ಮೆಂಟೇ ಇಲ್ಲ. ಪ್ರತಿಯೊಬ್ಬರಿಗೂ ಏನಾಗಿರ್ಬೋದು ಅನ್ನೋ ಅಂಜಿಕೆಲೇ ಇರ್ತಾ ಇದ್ವಿ ಒಳಗಡೆ. ಬಟ್ ಹೊರಗಡೆ ಬಂದು ಈ ತರ ಆಗಿದೆ ಅಂತ ಗೊತ್ತಾದಾಗ ನಿಜವಾಗ್ಲೂ ಕಣ್ ತುಂಬಂತು. ಐ ವಾಸ್ ಓವರ್ವೆಲ್ಮ್ಡ್ ಅಂತ ಹೇಳ್ಬೋದು. ಇಷ್ಟು ಪ್ರೀತಿನ, ಇಷ್ಟು ಪಾಸಿಟಿವ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳಕ್ ಸಾಧ್ಯನಾ ಒಬ್ಬ ವ್ಯಕ್ತಿನ? ಬಿಕಾಸ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ಈ ಪಾಸಿಟಿವಿಟಿ ಕಾಣಿಸೋದು ಸ್ವಲ್ಪ ಕಡಿಮೆನೆ. ಸೊ ನನಗೆ 100 99% ಪಾಸಿಟಿವಿಟಿ ಕಾಣಿಸ್ತಾ ಹೋಯ್ತು. ತುಂಬಾ ಖುಷಿ ಆಯ್ತು ಅದ್ರ ಬಗ್ಗೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಒಂದ್ ಕಡೆ ಪಾಸಿಟಿವ್ ಪ್ರೀತಿ ಎಲ್ಲ ಇದೆ, ಇನ್ನೊಂದ್ ಕಡೆ ಶಿಶಿರು ಇಷ್ಟು ಬೇಗ ಬರುವಂತಹ ಕಂಟೆಸ್ಟೆಂಟ್ ಅಲ್ಲ ಅನ್ನೋದು ಬಹಳಷ್ಟು ಜನರ ಅಭಿಪ್ರಾಯ. ಅದ್ರಲ್ಲಿ ಅಮ್ಮ ನೇರವಾಗಿ ಹೇಳ್ಬಿಟ್ರು, ಇಲ್ಲ ನಾನು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ. ಅಮ್ಮ ಫುಲ್ ವೈರಲ್ ಆಗ್ಬಿಟ್ಟಿದ್ದಾರೆ. ಸೊ ಅಂದ್ರೆ ತಾಯಿ ಅಂದ್ರೇನೆ ಹಾಗೆ ಅಲ್ವಾ, ಅವರಿಗೆ ಶೋ ಯಾವುದೇ ದೊಡ್ಡದಿರ್ಲಿ ಅಥವಾ ಯಾರೇ ದೊಡ್ಡ ಸ್ಟಾರ್ ಇರ್ಲಿ, ನೇರವಾಗಿ ಹೇಳ್ಬಿಡ್ತಿರೋದ್ರೆ ಅವ್ರಿಗೆ ಅವರು ತನ್ನ ಮಗನ್ಗಿಂತ ಇನ್ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಕೂಡ ಅದರಿಂದ ಗೊತ್ತಾಗಿದೆ. ಪ್ರತಿಯೊಬ್ಬ ತಾಯಿನೂ ಹಾಗೇನೆ. ಸೊ ಅಮ್ಮ ಸೇರಿದಂತೆ ತುಂಬಾ ಜನ ಹೇಳಿದ್ರ, ಇಲ್ಲ ಇನ್ನೂ ಇರ್ಬೇಕಿತ್ತು, ಇನ್ನೂ ಆಟ ಆಡ್ಬೇಕಾಗಿತ್ತು, ಸೊ ಟಾಪ್ 5 ಅಲ್ಲಿ ಟಾಪ್ 2 ನಲ್ಲಿ ನೀವು ಇರ್ಬೇಕಾಗಿತ್ತು ಅಂತ ಹೇಳಿದಾರ ತುಂಬಾ ಜನ? ಆಲ್ಮೋಸ್ಟ್ ಎಲ್ಲರೂ ಹೇಳಿದ್ದಾರೆ. ನನ್ನ ಜೊತೆ ಮಾತಾಡಿದವ್ರು ಅಷ್ಟು ಜನ ನನಗೆ ಹೇಳಿರೋದು ಇದೊಂದೇ ಮಾತು, ಇಷ್ಟು ಬೇಗ ಹೊರಗಡೆ ಬರುವಂತ ಕಂಟೆಸ್ಟೆಂಟ್ ಅಲ್ವೇ ಅಲ್ಲ, ಟಾಪ್ 5 ಅಲ್ಲಿ ಅಥವಾ ಫಿನಾಲೆಯಲ್ಲಿ ನಿಮ್ಮನ್ನ ನೋಡ್ತಾ ಇದ್ವಿ ನಾವು, ಅದೇ ಒಂದು ಏಮ್ ಇಟ್ಕೊಂಡೆ ನಾವು ಇದ್ವಿ ಅಂತ ಎಲ್ಲರೂ ಹೇಳದಂಥದ್ದು ಮಾತದು. ಅಂಡ್ ನಾನು ಕೂಡ ಅದೇ ಏಮ್ ಇಟ್ಕೊಂಡು ಆಟ ಆಡ್ತಾ ಇದ್ದೆ ಒಳಗಡೆ. ಏನು ಮಿಸ್ ಹೊಡಿತು ಅಂತ ನನಗೂ ಅರ್ಥ ಆಗ್ತಿಲ್ಲ. ಅಂಡ್ ಏನಾದ್ರೂ ಲೋ ಆಗಿದ್ದೆ ಅನ್ನೋದಕ್ಕೆ ಬೌನ್ಸ್ ಬ್ಯಾಕ್ ಆಗಿ ಉತ್ತರ ಕೊಟ್ಟಂತ ವಾರ ಇದಾಗಿತ್ತು. ಸೊ
ಅಷ್ಟೆಲ್ಲ ಆದ್ರೂ ಈ ವಾರ ಹೊರಗಡೆ ಬಂದ್ಬಿಡ್ತೀನಿ ಅಂದಿದ್ದು, ಅದು ಬರ್ಡೇ ದಿನ ಹೊರಗಡೆ ಬರ್ತೀನಿ ಅಂದಿದ್ದು ವೆರಿ ಶಾಕಿಂಗ್ ಥಿಂಗ್. ಅಂದ್ರೆ ನಿಮ್ಗೆ ಈಗಲೂ ಏನಾದ್ರೂ ಅದಕ್ಕೆ ಉತ್ತರ ಸಿಕ್ಕಿದ್ಯಾ? ಬೇಗ ಹೊರಗಡೆ ಬಂದಿದ್ದಕ್ಕೆ ಇದಾಯ್ತಾ ಅದಾಯ್ತಾ, ಅಥವಾ ಇನ್ನ ಕನ್ಫ್ಯೂಷನ್ ಅಲ್ಲೇ ಇದ್ದೀರಾ, ಅಥವಾ ಅದ್ರ ಬಗ್ಗೆ ಉತ್ತರನೇ ಸಿಕ್ಕಿಲ್ವಾ? ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೀನಿ. ಹೌದು, ಆ ಬಿಗ್ ಬಾಸ್ ಅಲ್ಲಿ ಅಷ್ಟು ಜನಕ್ಕೆ ಯಾವ್ದಾದ್ರು ಒಂದಲ್ಲ ಒಂದು ಲೋ ಪಾಯಿಂಟ್ ಒಂದೇ ಬರುತ್ತೆ. ಇಡೀ ಮನೇಲಿ ಯಾರಾದ್ರೂ ಒಬ್ರು ಒಂದಲ್ಲ ಒಂದು ಟೈಮಲ್ಲಿ ಬ್ರೇಕ್ ಡೌನ್ ಆಗೇ ಆಗ್ತಾರೆ. ಸೊ ಆ ತರ ಒಂದು ವಾರ ನಾನು ಬ್ರೇಕ್ ಡೌನ್ ಆಗಿದ್ದೆ, ಅಂದ್ರೆ ಒಂದು ವಾರ ಲೋ ಆಗಿದ್ದೆ. ಸೊ ಆ ಲೋ ಆಗಿದಾಗ ಕಾರ್ತಿಕ್ ಬಂದ ಮನೆ ಒಳಗೆ, ತುಂಬಾ ಮೋಟಿವೇಟ್ ಮಾಡ್ದ. ಅಂಡ್ ಒಳಗಿದ್ದಂತ ನನ್ನ ಸ್ನೇಹಿತರು ಕೂಡ ತುಂಬಾ ಮೋಟಿವೇಟ್ ಮಾಡ್ತಿದ್ರು. ಅದೆಲ್ಲ ಆದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂಸ್ 2 ವಾರ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬರ್ತೀನಿ, ಅದರಲ್ಲೂ ಟಾಪ್ 2 ಹೋಗ್ತೀನಿ, 2 ವಾರನೂ ಆಡ್ತೀನಿ. ಸೊ ತುಂಬಾ ಮೋಟಿವೇಟ್ ಮಾಡ್ಕೊಂಡು ಬೌನ್ಸ್ ಬ್ಯಾಕ್ ಮಾಡ್ಕೊಂಡು ಆಡ್ತಾ ಇದ್ದೆ. ಐ ಡೋಂಟ್ ನೋ ಏನು. ಸೊ ನೀವು ಸ್ಟೇಜ್ ಮೇಲೆ ಹೇಳಿದ್ರಿ, ಇಲ್ಲ ನನ್ಗೆ ಹೆಲ್ತ್ ತುಂಬಾನೇ ಅದು ಕೈ ಕೊಡ್ತು, ನಾನು ಅದನ್ನ ತೋರಿಸ್ಕೊತಾ ಇರ್ಲಿಲ್ಲ ಅಂತ. ಅಂದ್ರೆ ತುಂಬಾ ಹೆಲ್ತ್ ಇಶ್ಯೂಸ್ ಆಯ್ತಾ, ಸುಸ್ತಾಗ್ತಾ ಇತ್ತಾ ನಿಮ್ಗೆ? ಹೌದು, ಅದೊಂದು ವಾರ ಸಿಕ್ಕಾಪಟ್ಟೆ ಹೆಲ್ತ್ ಇಶ್ಯೂಸ್ ಆಯ್ತು, ತುಂಬಾ ವೀಕ್ನೆಸ್ ಕೂಡ ಆಗಿತ್ತು. ನಾನು ಅದನ್ನ ಹೇಳ್ಕೊತಾ ಇರಲಿಲ್ಲ, ಹೇಳ್ಕೊಂಡ್ರೆ ಅದನ್ನು ರೀಸನ್ಸ್ ಆಗಿ ತಗೊಂಡ್ಬಿಡ್ತಾರೆ, ನಾಮಿನೇಟ್ ಮಾಡೋದಕ್ಕೆ ಅಂತ. ಎಕ್ಸಾಕ್ಟ್ಲಿ ಆ ತರ ತಗೊಂಡ್ಬಿಡ್ತಾರೆ ಅಂತ ಹೇಳ್ಕೊತಿರಲಿಲ್ಲ. ಬಟ್ ಬಿಗ್ ಬಾಸ್ ಟೀಮ್ ಎಷ್ಟು ಕನ್ಸರ್ನ್ ಇರುತ್ತೆ ನಮ್ಮ ಬಗ್ಗೆ ಅಂದ್ರೆ, ನಮ್ಮ ಚಿಕ್ಕ ಚಿಕ್ಕ ಸೂಕ್ಷ್ಮಗಳನ್ನು ಅಬ್ಸರ್ವ್ ಮಾಡ್ತಿರ್ತಾರೆ. ನನ್ನನ್ನು ಅವರೇ ಕರೆದ್ಬಿಟ್ಟು ಕನ್ಫ್ಯೂಷನ್ ರೂಮ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರೆ, ಅಲ್ಲೊಂದಷ್ಟು ಟ್ರೀಟ್ಮೆಂಟ್ಸ್ ಆಗುತ್ತೆ. ಅದಾದ್ಮೇಲೆ ನಾನು ಬೌನ್ಸ್ ಬ್ಯಾಕ್ ಆಗಿ ಹೊರಗಡೆ ಬರಕ್ ಸಾಧ್ಯ ಆಗಿದ್ದು. ಸೊ ಆ ಒಂದು ಟೈಮ್ ಸ್ಪ್ಯಾನ್ ಅಲ್ಲಿ ತುಂಬಾ ವೀಕ್ ಆಗಿದ್ದೆ ನಾನು. ಅಂದ್ರೆ ಈ ಟಾಸ್ಕ್, ಊಟ ಸರಿಯಾಗಿರಲ್ಲ, ನಿದ್ದೆ ಸರಿಯಾಗಿರಲ್ಲ, ಅದೇ ಕಾರಣನ ಹೆಲ್ತ್ ಅಪ್ಸೆಟ್ ಆಗೋದಕ್ಕೆ? ಊಟದ ವಿಚಾರದಲ್ಲಿ ಊಟ ಸಾಕಾಗೋಷ್ಟೇ ಇರುತ್ತೆ. ನಾವು ಹೊರಗಡೆ ಸರಿಯಾದ ಟೈಮ್ ತಿನ್ನಕ್ಕಾಗಲ್ಲ, ಯಾಕಂದ್ರೆ ಟೈಮೇ ಗೊತ್ತಿರಲ್ಲ ನಿಮ್ಗೆ. ಟೈಮ್ಗಳು ವೇರಿ ಆಗ್ತಾ ಹೋಗಿರುತ್ತೆ, ಬಟ್ ಊಟ ಸಾಕಾದಷ್ಟಿರುತ್ತೆ. ಮೋಸ್ಟ್ಲಿ ಆ ತರದೆಲ್ಲ ಮೆಂಟಲ್ ಪ್ರೆಷರ್ ಜಾಸ್ತಿ ಆಯ್ತು ಅನ್ಸುತ್ತೆ. ಫಿಸಿಕಲ್ ಪ್ರೆಷರ್ ಕೂಡ ಇರುತ್ತೆ, ಯಾಕಂದ್ರೆ ನಿಮ್ಗೆ ಟಾಸ್ಕ್ ಎಲ್ಲ ಮುಗಿಯೋಷ್ಟಲ್ಲೇ ಕೆಲವು ಸಲ ರಾತ್ರಿ ನೀವು ಮಲ್ಕೊಳ್ಳೋದು ಲೇಟ್ ಆಗ್ತಾ ಇರುತ್ತೆ, ಬೆಳಿಗ್ಗೆ ಏಳೋದ್ ಲೇಟು, ಈಗ ಅಡ್ಗೆ ಎಲ್ಲ ಮಾಡಿ ತಿನ್ನೋದ್ ಲೇಟ್, ಅಂದ್ರೆ ಎಲ್ಲಾನು ಟೈಮಿಂಗ್ ಚೇಂಜ್ ಆಗುತ್ತಲ್ಲ, ಬಹುಶಃ ಅದು ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ. ಅದೊಂದಾಗುತ್ತೆ. ಅಂಡ್ ಮೆಂಟಲ್ ಸ್ಟ್ರೆಸ್ ಕೂಡ ಸಿಕ್ಕಾವಡೆ ಇರುತ್ತೆ ಒಳಗೆ, ಸೊ ಅದು ಕೂಡ ಪರಿಣಾಮ ಬೀರುತ್ತೆ. ನಾವು ಯಾವಾಗ ಮೆಂಟಲ್ ಪೀಸ್ ಆಗಿರಲ್ವೋ ಪ್ರತಿಯೊಂದು ಹೊಡೆತ ತಗೊಳ್ತಾನೆ ಹೋಗುತ್ತೆ. ಸೊ ಅದು ಎಲ್ಲೋ ಆಯ್ತು ಅನ್ಸುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಿಮ್ಮ ಬರ್ಡೇಗೆ ಸಿಗೋಂತ ಗಿಫ್ಟ್ ಸುದೀಪ್ ಸರ್ ಕಡೆಯಿಂದ, ಸೊ ಎಷ್ಟು ಖುಷಿ ಆಯ್ತು ನಿಮಗೆ ಆ ಮೊಮೆಂಟ್ ಅಲ್ಲಿ? ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದೇ ಇಸ್ ಅ ಬಿಗ್ ಥಿಂಗ್. ನೀವ್ ಅದ್ ಹೇಳಿದ್ರಿ ಆಗ್ಬೇಕಂತ. ಅದ್ರಲ್ಲೂ ವೀಕೆಂಡ್ ಅಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಿದೆಯಲ್ಲ, ಅದು ಎಕ್ಸ್ಪೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಬಾಚಾ ಇರ್ತಾರೆ, ಅಣ್ಣನ ಎದುರುಗಡೆ ಸೆಲೆಬ್ರೇಷನ್ ನಡೆಯುತ್ತೆ, ಕೇಕ್ ಕಳಿಸ್ತಾರೆ. ನಾನು ಅಲ್ಲಿಗೆ ಸೆಲೆಬ್ರೇಷನ್ ಮುಗೀತು ಅಂತ ಅನ್ಕೊಂಡೆ, ಬಟ್ ಅದಾದ್ಮೇಲೆ ಸಂಡೇ ಎಪಿಸೋಡ್ ಅಲ್ಲಿ ಜಾಕೆಟ್ ಕಳಿಸ್ತಾರೆ. ಜಾಕೆಟ್ ಬಂದಾಗ ನಾನು ಅದನ್ನ ತಬ್ಕೊಂಡು ಒಂದ್ ಸ್ವಲ್ಪ ಹಂಗೆ ನಿಂತ್ಕೊಂಡ್ಬಿಟ್ಟಿದೆ. ಬಿಕಾಸ್ ನಾನು ಫ್ಯಾನ್ ಅಂತ ಯಾರಿಗಾದ್ರೂ ಇದ್ರೆ ಅದು ಸುದೀಪ್ ಸರ್ಗೆ. ನಾನು ಈ ಶೋ ಅಲ್ಲಿ ಇದೀನಿ ಅಂತ ಹೇಳ್ತೀನಿ, ತುಂಬಾ ಹಿಂದೆಯಿಂದನೂ ನನ್ಗೆ ಫ್ಯಾನ್ ಒಬ್ಬರನ್ನ ತುಂಬಾ ಅಡ್ಮೈರ್ ಮಾಡ್ತೀನಿ ಅಂದ್ರೆ ಅದು ಸುದೀಪ್ ಸರ್. ಸೊ ಅವರಿಂದ ಒಂದು ಗಿಫ್ಟ್ ಬರುತ್ತೆ ಅಂದಾಗ ಸಿಕ್ಕಾವಡೆ ಖುಷಿ ಆಯ್ತು. ಸೊ ಆ ಜಾಕೆಟ್ ನ ಕೂಡ ನೀವು ತೋರಿಸಿದ್ರಿ ಹೋಮ್ ಟೂರ್ ಅಲ್ಲಿ, ಅದನ್ನ ಹಾಕೊಳ್ಳಲ್ಲ, ನಾನು ಅದನ್ನ ಫ್ರೇಮ್ ಮಾಡಿರ್ತೀನಿ ಅಂತ ಹೇಳಿದ್ರಿ. ಸೊ ಅಂದ್ರೆ ಅದನ್ನ ನೋಡ್ದಾಗ್ಲೆಲ್ಲ ನಿಮ್ಗೊಂಥರ ಖುಷಿ ಆಗತ್ತಾ? ನೀವು ಯಾವಾಗ್ಲೂ ಕೂಡ ಸುದೀಪ್ ಸರ್ಗೆ ಫ್ಯಾನ್ ಬಾಯ್ ಆಗಿದ್ರಿ, ಇವಾಗ ಅವ್ರ ಜಾಕೆಟೇ ಸಿಕ್ಕಿದೆ, ಅವ್ರು ಹಾಕೊಂಡಿರುವಂತಹ ಜಾಕೆಟ್. ಸೊ ಎಂತ ಒಂದು ಗಿಫ್ಟ್ ಅಲ್ಲ, ಸೂಪರ್ ಗಿಫ್ಟ್, ಬ್ಯೂಟಿಫುಲ್ ಮೂಮೆಂಟ್. ಅದನ್ನ ಅದಕ್ಕೆ ಹೇಳಿದ್ದು, ದೇವರಿಂದ ಬಂದಿರೋ ಪ್ರಸಾದ ಅದನ್ನ ದೇವ್ರ ಮನೇಲಿ ಇಡಬೇಕು ಅನ್ನೋ ತರ ಅದಕ್ಕೊಂದು ನೀಟಾಗಿ ಫ್ರೇಮ್ ಮಾಡಿ ಅದಕ್ಕೇನ್ ಮರ್ಯಾದೆ ಸಲ್ಲಿಸಬೇಕು ಸಲ್ಲಿಸಿ ನಾನು ಹಾಲಲ್ಲಿ ಇಡಬೇಕು ಅಂತಿದ್ದೀನಿ, ಅದು ಮಾಡ್ತೀನಿ. ಓಕೆ, ಸೊ ನೀವು ಬಂದ್ಮೇಲೂ ಕೂಡ ಐಶ್ವರ್ಯ ಅವರು ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಂಡಿರೋದು ಅಥವಾ ನಿಮ್ ಬಗ್ಗೆ ಮಾತಾಡಿರೋದು ಅದನ್ನ ನೋಡಿದ್ರ ನೀವು? ನೋಡಿದೆ. ಏನ್ ಅನಿಸ್ತು ಅವಾಗ? ಖುಷಿ ಆಯ್ತು, ಯಾಕಂದ್ರೆ ನಮ್ಮನ್ನ ಅರ್ಥ ಮಾಡ್ಕೊಳ್ಳುವಂತ ವ್ಯಕ್ತಿಗಳು ಮನೇಲಿ ಇನ್ನೂ ಇದಾರೆ ಅಂತ ನನಗೆ ಖುಷಿ ಆಯ್ತು. ನಾವಿಬ್ರು ಕ್ಲೋಸ್ ಆಗಿದೆ ಆ ವಿಚಾರಕ್ಕೆ. ನಮ್ಮಿಬ್ರದ್ದು ಆ ಜೆನ್ಯೂನಿಟಿ ನಾನು ಹೋದ್ಮೇಲೂ ಕ್ಯಾರಿ ಆಗುತ್ತೆ ಅನ್ನೋದು ನನಗೆ ಖುಷಿ ಇತ್ತು. ನಾನು ತುಂಬಾ ಲೋ ಆದಾಗೆಲ್ಲ ಮೋಟಿವೇಟ್ ಮಾಡ್ತಿದ್ದಂತ ವ್ಯಕ್ತಿನ ಐಶ್ವರ್ಯ. ನಾನು ಯಾವ ಉದ್ದೇಶಕ್ಕೆ ಒಳಗೆ ಬಂದಿದ್ದೀನಿ, ನನ್ನ ಹಿಂದಿನ ಸ್ಟ್ರಗಲ್ಸ್ ಏನು ಎಲ್ಲಾನು ನೆನಪಿಸ್ತಾ ಇದ್ಲು. ಬೇಡ, ಲೋ ಆಗ್ಬೇಡ, ಹೊರಗಡೆ ಇರೋ ಜನಕ್ಕೆ ನೀನು ಉತ್ತರ ಕೊಡಬೇಕು, ಕಮ್ ಆನ್ ಬೌನ್ಸ್ ಬ್ಯಾಕ್ ಅಂತ ಹೇಳ್ತಿದ್ದ ವ್ಯಕ್ತಿನೇ ಅವಳು. ಅಂಡ್ ನನ್ನ ಪರ್ಸನಾಲಿಟಿ ಏನು ಅಂತ ಅರ್ಥ ಮಾಡ್ಕೊಂಡಿದ್ದವರಲ್ಲಿ ಐಶ್ವರ್ಯ, ಮೋಕ್ಷಿತಾ, ಚೈತ್ರ 3 ಜನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು. ಸೊ ಅವರಲ್ಲಿ ಐಶ್ವರ್ಯ ರಿಯಾಕ್ಟ್ ಮಾಡಿದ್ಲು ಹೊರಗಡೆ ಬಂದ್ಮೇಲೆ ಅಂದಾಗ ತುಂಬಾ ಖುಷಿ ಆಯ್ತು. ಅಂಡ್ ತುಂಬಾ ಕರೆಕ್ಟ್ ಆಗಿರೋ ಪಾಯಿಂಟ್ಗೆ ರಿಯಾಕ್ಟ್ ಮಾಡೋದಲ್ಲ, ಅದು ಖುಷಿ ಇದೆ. ಕರೆಕ್ಟ್. ಸೊ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನೋಡಕ್ಕಂತೂ ಆಗಿರಲ್ಲ, ಸೊ ಸ್ವಲ್ಪ ಎಪಿಸೋಡ್ಸ್ ನೋಡಿದ್ರ, ಅದು ನೋಡಿದಾಗ ಹೆಂಗ ಅನಿಸ್ತಾ ಇತ್ತು? ಅಂದ್ರೆ ಇಷ್ಟೇ ತೋರಿಸಿದಾರ ಅಥವಾ ನೀವು ಅದ್ ಮಾಡಿದ್ವಿ ಅದ್ ಬಂದಿಲ್ಲ, ಆ ತರದ್ ಏನಾದ್ರು ನಿಮ್ಗೆ ಅನ್ನಿಸ್ತಾ ನೋಡಿದಾಗ? ಆಕ್ಚುಲಿ ಒಂದು ಡಿಸೈಡ್ ಮಾಡಿದ್ದೆ, ಇಂಟರ್ವ್ಯೂಸ್ ಎಲ್ಲ ಮುಗಿಯೋವರೆಗೂ ನಾನು ಎಪಿಸೋಡ್ಸ್ ನೋಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ. ಯಾಕಂದ್ರೆ ಇನ್ಫ್ಲೂಯೆನ್ಸ್ ಆಗ್ಬಿಡ್ತೀನಿ ಒಬ್ರ ಮೇಲೆ. ಒಂದು ಒಪಿನಿಯನ್ ಇಟ್ಕೊಂಡು ನಾನು ಮಾತಾಡ್ತಿರ್ತೀನಿ ಅಥವಾ ಇಟ್ಕೊಂಡು ಬಂದಿರ್ತೀನಿ, ಆ ಒಪಿನಿಯನ್ಸ್ ಚೇಂಜ್ ಆಗ್ಬಿಡ್ಬಾರ್ದು ಇಂಟರ್ವ್ಯೂಸ್ ಅಲ್ಲಿ ಅಂತ ನಾನು ಅದೊಂದು ಡಿಸೈಡ್ ಮಾಡಿದ್ದೆ. ಬಟ್ ಫ್ರೆಂಡ್ಸ್ ಎಲ್ಲ ಒಂದಷ್ಟು ವಿಷಯಗಳು ಹೇಳ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ಇದನ್ನ ಮಾಡಿದ್ದೆ ಬಂದಿದ್ಯಾ? ಇಲ್ಲ, ಇದು ಟೆಲಿಕಾಸ್ಟ್ ಆಗಿಲ್ಲ. ಇದು ಮಾಡಿದ್ದೆ ಬಂದಿದ್ಯಾ? ಇದು ಬಂದಿದೆ. ಈ ತರ ಕೆಲವೊಂದಷ್ಟು ಸೆಲೆಕ್ಟಿವ್ ವಿಚಾರಗಳು ಬರ್ತಿದ್ದಾಗ ಓಕೆ
ಅಂತ ಅನ್ಸಿತ್ತು. ಅಂಡ್ ಟ್ರಾಲ್ಸ್ ತುಂಬಾ ನೋಡ್ತಾ ಇದ್ದೆ ಸೋಷಿಯಲ್ ಮೀಡಿಯಲ್ಲಿ. ನನಗೆ ಅಲ್ಲೇ ಅರ್ಧ ಸೀಸನ್ ನೋಡ್ದಂಗೆ ಆಗೋಯ್ತು. ಸೀಸನ್ ಗಿಂತ ಜಾಸ್ತಿ ಪರ್ಸೆಪ್ಷನ್ಗಳು ಆಂಗಲ್ಗಳು ನಿಮಗೆ ಟ್ರೋಲ್ ಅಲ್ಲೇ ಸಿಕ್ಬಿಡುತ್ತೆ. So, ಅಂದ್ರೆ ಯಾವ್ದಾದ್ರು ಒಂದು, ಈಗ ನಾನು ಲಾಸ್ಟ್ ಸೀಸನ್ ಅಲ್ಲೂ ನೋಡ್ತಾ ಇದ್ದೆ, ಈಗ ಡ್ರೋನ್ ಪ್ರತಾಪಿಗೆ ಎಣ್ಣೆ ಹಚ್ಚಿದ್ವಿ ಅದೆಲ್ಲ ತೋರ್ಸೇ ಇಲ್ಲ ಅಂತ. ನಿಮ್ಗೆ ಯಾವ್ದಾದ್ರು ಒಂದು ವಿಚಾರಕ್ಕೆ ಏನಾದ್ರು ಬೇಜಾರು ಅಥವಾ ಇದನ್ನ ಹಾಕ್ಬೇಕಿತ್ತು ಹಾಕಿಲ್ಲ ಆ ತರದ್ ಯಾವ್ದಾದ್ರು ಇದೆಯಾ? ನಾನು ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಮಾಡಿದ್ದೆ ಒಂದು ಮನೆ ಒಳಗೆ. ನಾನು ಐಶ್ವರ್ಯ ಮೋಕ್ಷಿತ ಒಂದು ಕ್ಲಾಸಿಕಲ್ ಪರ್ಫಾರ್ಮೆನ್ಸ್ ಮಾಡಿದ್ವಿ, ಅದು ಬಂದಿಲ್ಲ ಅಂತ ಹೇಳಿದ್ರು. ಅಂಡ್ ಇನ್ನೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ವಿ ನಾವು ಮನೇಲಿ, ಇಡೀ ಮನೆಯವರೆಲ್ಲ ಸೇರಿ. ನಮ್ಮ ಮನೇಲಿ ಮಿಕ್ಸಿ ಇಲ್ಲ ಅಂತ ನಿಮ್ಗೆ ಗೊತ್ತು, ಹೌದಲ್ವಾ? ಇಡೀ ಮನೇಲಿ ಮಿಕ್ಸಿ ಇಲ್ಲ. ಇಷ್ಟು ಚಿಕ್ಕದ್ ಕುಟಾಣಿ ಇತ್ತು ನಮ್ಗೆ, ಶುಂಠಿ ಬೆಳ್ಳುಳ್ಳಿ ಜಜ್ಕೊಳಕ್ ಇದ್ದಿದ್ ಕುಟಾಣಿ. ನಾವು 2 kg ಕಡಲೆಬೇಳೆನ ಓವರ್ ನೈಟ್ ನೆನೆಸ್ಬಿಟ್ಟು ಇಡೀ ಮನೆ ಕೂತ್ಕೊಂಡು ಕುಟ್ಟಿ ಕುಟ್ಟಿ ಕಡಲೆಬೇಳೆ ಒಡೆ ಮಾಡಿದ್ವಿ ನಾವು ಮನೇಲಿ. ಅದನ್ನ ತೋರ್ಸಿಲ್ಲ. ಅಯ್ಯೋ ಎಂತ ಮೊಮೆಂಟ್ ಅದು. ಎಷ್ಟೊತ್ತು ಕುಟ್ಟಿದ್ರಿ? ಆಗಿತ್ತು ನನ್ನ ಪ್ರಕಾರ ಒಂದ್ 3 hour ಕುಟ್ಟಿದ್ವಿ. 3 hour ಕುಟ್ಟಿ ಒಡೆ ಮಾಡಿರೋದು. 3 hour ಕುಟ್ಟಿ ಎಲ್ರು ನಾನು ಸುರೇಶಣ್ಣ ಸೇರ್ಕೊಂಡು ಒಡೆ ಮಾಡಿದ್ವಿ. ಇಡೀ ಮನೆಯವ್ರು ಕುಟ್ಕೊಟ್ರು ಅದನ್ನ. ಸೊ ಅದೆಲ್ಲ ನೋಡಿ ಬಂದೇ ಇಲ್ಲ. ಅದೆಲ್ಲ ಎಷ್ಟು ಕಷ್ಟಪಟ್ಟು ಕುಟ್ಟಿದಿರಾ, ಮತ್ತೆ ಇಷ್ಟು ಚಿಕ್ಕದ್ರಲ್ಲಿ ಕುಟ್ಟಿ ಮಾಡೋದಂದ್ರೆ ಸುಲಭನ ಅದೆಲ್ಲ. ಸೂಪರ್. ಸೊ ಅದಾದ್ಮೇಲೆ ನಿಮ್ಗೆ ಈಗ ಬಹುಶಃ ಇದನ್ನ ಎಲ್ರು ಕೇಳ್ತಾರೆ, ಟಾಪ್ 5 ಅಲ್ಲಿ ಯಾರು ಇರ್ಬೇಕು ಅಂತ ಅನ್ಸುತ್ತೆ ಅಥವಾ ಯಾರು ಇರ್ತಾರೆ? ನಿಮ್ ಪ್ರಕಾರ ಯಾರು ಇರ್ಬೇಕು ಅಂದ್ರೆ ಯಾರು ಇರ್ತಾರೆ? ಇರ್ಬೇಕು ಇರ್ತಾರೆ ಎರಡು ಬೇರೆ ಬೇರೆ ಸ್ಟೇಟ್ಮೆಂಟ್ ಅಲ್ವಾ? ಹೌದು. ಯಾರು ಇರಬಹುದು ಅಂತ ಹೇಳ್ತೀನಿ ಬೇಕಾದ್ರೆ. ಎರಡು ಬಿಟ್ಬಿಟ್ಟು ಯಾರು ಇರಬಹುದು? ಯಾರು ಇರಬಹುದು ನನಗೆ ಪ್ರತಿ ವಾರನೂ ಆಟ ಚೇಂಜ್ ಆಗ್ತಿರುತ್ತೆ, ಪ್ರತಿ ವಾರನೂ ಒಬ್ಬೊಬ್ರು ಸ್ಕೋರ್ ಮಾಡ್ತಾ ಇರ್ತಾರೆ. ಇವಾಗ ನಾನೇ ಬೌನ್ಸ್ ಬ್ಯಾಕ್ ಆಗಿದ್ದ ವಾರ ಹೊರಗಡೆ ಬಂದ್ಬಿಟ್ಟೆ. ಸೊ ಇದೆಲ್ಲ ನೋಡ್ಕೊಂಡು ನನ್ಗೆ ಅನ್ಸೋದು, ಒಂದು ಹನುಮಂತ, ತ್ರಿವಿಕ್ರಮ್, ರಜತ್, ಚೈತ್ರ ಅಂಡ್ ಭವ್ಯ ಇಂಡಿವಿಜುವಲ್ ಆಗಿ ಆಡಕ್ ಶುರು ಮಾಡಿದಾಳೆ. ಆ ಆಟ ಕಂಟಿನ್ಯೂ ಆದ್ರೆ ಭವ್ಯ ಇರ್ತಾಳೆ, ಇಲ್ಲ ಮಂಜಣ್ಣ ಇರ್ತಾಳೆ. ಈ 5 ಜನ ಇರ್ತಾರೆ. ಓಕೆ. ಸೊ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ತುಂಬಾ ಕಿರಿಕಿರಿ ಆದಂತಹ ವ್ಯಕ್ತಿ ಅಂದ್ರೆ ಡೇ 1 ಇಂದ ತಗೊಳ್ಳಿ, 16 ಜನ ಕಂಟೆಸ್ಟೆಂಟ್ ಅಲ್ಲಿ ಅಂದ್ರೆ ನೀವು ನೋಡೇ ಇಲ್ಲ ಈ ಒಂದು ವಿಯರ್ಡ್ ಪರ್ಸನಾಲಿಟಿ ಅಂತ ಅನ್ಸಿದಂದ್ರೆ ಯಾರು ನಿಮ್ಗೆ? ಫಸ್ಟ್ ಅನ್ಸಿದ್ ಜಗದೀಶ್ ಫಸ್ಟ್. ಹೌದು ಅನ್ಸಿದ್ದವ್ರೆ. ಅದಾದ್ಮೇಲೆ ಅವ್ರಿಗೆ ನಾವು ಅಭ್ಯಾಸ ಆಗೋದ್ವಿ. ಬಟ್ ನಾವು ಒಬ್ಬ ವ್ಯಕ್ತಿಗಂತೂ 70 ದಿನ ಆದ್ರೂ ಅಭ್ಯಾಸ ಆಗ್ಲಿಲ್ಲ, ಅದು ಚೈತ್ರ. ಪ್ರಿಡಿಕ್ಟ್ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ಕಿರಿಕಿರಿ ಮಾಡೋದು. ಬೇಡ ಅಮ್ಮ, ಇಲ್ಲಿ ಮಾತಾಡೋ ಅವಶ್ಯಕತೆನೆಲ್ಲ, ನಿನ್ ವಿಷಯನೇ ಎಲ್ಲ, ಯಾಕೆ ಹೋಗ್ತಿದ್ಯಾ? ಇಲ್ಲ ಅಣ್ಣ ನಾನು ಮಾತಾಡ್ಬೇಕು. ಸರಿ ಆಯ್ತು ಅಂತ ಬಿಟ್ಬಿಡ್ತಾ ಇದ್ವಿ. ಅದೊಂಥರ ಅದಕ್ಕೆ ನಾವು ಅಭ್ಯಾಸ ಆಗೋಗಿದ್ವಿ. ಅದೊಂಥರ ಕ್ಯೂಟ್ ಕಿರಿಕಿರಿ ಅನ್ಸೋದು. ಓಕೆ. ಸೊ ಅವ್ರು ಹೇಳಿದಂತಹ ಕತೆಗಳು ಎಲ್ಲವೂ ಕೂಡ ಅವರಿಗೆ ಸರ್ ತಗೊಂಡಿದ್ದಂತ ಕ್ಲಾಸ್. ಓಕೆ. ಅದಾದ್ಮೇಲೆ ನಂಗೆ ನಗು ಬರೋದೇನಂದ್ರೆ ಭವ್ಯ ಅವ್ರು ಯಾವಾಗ್ಲೂ ಪ್ಲಾಸ್ಟಾಕ್ ಆದ್ರೂ ಕಳ್ಸಿ ಅಂತ ಇರ್ತಾರೆ. ಅಂದ್ರೆ ಸೊ ಆ ಟ್ರೋಲ್ ಅಲ್ಲಿ ಅವ್ರು ಮಾಡುವಂತ ಎಡಿಟ್ಗಳು ಅದನ್ನೆಲ್ಲ ನೋಡಿದಾಗ, ಸೊ ನಿಮ್ಗೆ ಯಾವ್ದಾದ್ರು ಟ್ರೋಲ್ ನಿಮ್ ಬಗ್ಗೆ ಮಾಡಿರೋದು ಅಂತ ತುಂಬಾ ಪಾಸಿಟಿವ್ ಆಗಿ ಇರೋದು, ಸೊ ನಿಮ್ಗೆ ಇಷ್ಟ ಆಗಿದ್ದು ಅಥವಾ ತುಂಬಾ ನಕ್ಕಿರೋದು ಅಂತಂದ್ರೆ ಯಾವ್ದು? ನನ್ ಫನ್ನಿ ಟ್ರೋಲ್ಸ್ ನೋಡಿ ತುಂಬಾ ಕಡಿಮೆ ಇದೆ. ನನ್ಗೆ ಹಾಕಿದ್ದೆಲ್ಲ ನಿನ್ನ ತಾಯಿ ಗುಣ ಅಂತ ಸಾಂಗ್ ಹಾಕಿದ್ದಾರೆ. ಸೊ ಫನ್ನಿ ಟ್ರೋಲ್ಸ್ ತುಂಬಾ ಕಡಿಮೆ ಇದೆ. ತುಂಬಾ ಡಿಗ್ ಮಾಡ್ತಾ ಹೋದ್ರೆ ಸಿಗ್ತಾವೇನೋ, ಬಟ್ ಸದ್ಯಕ್ಕೆ ನಾನು ನೋಡಿದೆ ಪುಣ್ಯಾತ್ಮ ಅಂತೆಲ್ಲ ಹಾಕಿದ್ದಾರೆ. ಬಟ್ ಚೈತ್ರನ ಒಂದಷ್ಟು ನೋಡೋದಪ್ಪ ಟ್ರಾಲ್ಸ್. ನಾನು ಭಜನಾ ಮಾಡ್ಲಿ ಅನ್ಬಿಟ್ಟು ಹಿಂಗ್ ಅಂದಿದ್ದು ಅದೆಲ್ಲ. ಆಮೇಲೆ ಪೂಜೆ ಮಾಡ್ಕೊಂಡಿದ್ದು ಭಾರಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಗುರು, ಸೀರಿಯಸ್ಲಿ. ಆಮೇಲೆ ಅವರು ಇದಾಗ್ ಬದಲಾಗ್ತಾರೆ ಅಂತ ಜಸ್ಟ್ ಹೌದು ಹೌದು. ಆಮೇಲೆ ಇನ್ನೇನು ಅವ್ರ ವಾಯ್ಸ್ ಕಿರ್ಚಾಡೋದ್ ನೋಡ್ಬಿಟ್ಟು ಎಮ್ಮೆ ಸೌಂಡ್ ಹಾಕ್ಬಿಡೋದು. ಮಾನಸ್ ಅವ್ರಿಗೂ ಹಾಗೆ ಮಾಡ್ತಾ ಇದ್ರು. ಯಪ್ಪ ದೇವ್ರೆ, ಸಿಕ್ಕಾಬಟ್ಟೆ ಕ್ರಿಯೇಟಿವ್ ಆಗಿ ತುಂಬಾ ಇದಾರೆ. ಸೂಪರ್, ಹ್ಯಾಟ್ಸ್ ಆಫ್ 12 pages. ಓಕೆ. ಸೊ ಅದ್ರ ಜೊತೆಗೆ ನಿಮ್ ಮನೆ ತುಂಬಾ ಚೆನ್ನಾಗಿದೆ, ಎಲ್ಲಾ ಕ್ರೆಡಿಟ್ ಅಮ್ಮಂಗೆ ಹೋಗ್ಬೇಕು. ಒಳ್ಳೆ ಮನೆ, ಒಳ್ಳೆ ಏರಿಯಾದಲ್ಲಿದೆ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೀರಾ. ಜೊತೆಗೆ ಅಲ್ಲಿ ಇಟ್ಟಿರುವಂತಹ ಒಂದೊಂದು ವಸ್ತುನು ಇದು ಹೀಗೆ ಇರ್ಬೇಕು, ಇಲ್ಲೇ ಇರ್ಬೇಕು, ಅದು ಅಲ್ಲಿಂದ ಅಳ್ಳಾಡಬಾರ್ದು ಅನ್ನೋ ತರ ನೋಡ್ಕೊಂಡಿರೋ ಹಾಗಿದೆ. ತುಂಬಾ ಪಾಸಿಟಿವಿಟಿ ಇದೆ ಮನೇಲಿ. ಸೊ 2 ವರ್ಷ ಆಯ್ತಾ ಇಲ್ಲಿಗೆ ಬಂದು? 2.5 ವರ್ಷ ಆಯ್ತು ಈ ಮನೆಗೆ ಬಂದು. ಅಂದ್ರೆ ಎಲ್ಲ ಅಪ್ಪ ಅಮ್ಮ ಇಬ್ರು ಸೇರ್ಕೊಂಡು ನಮ್ಗೆ ಈ ತರನೇ ಇರ್ಬೇಕು ಮನೆ ಅಂತ ಪೂರ್ತಿ ಕಟ್ಸೋದ್ರಿಂದ ಹಿಡಿದು ಇಂಟೀರಿಯರ್ಸ್ ಎಲ್ಲ ಪೂರ್ತಿ ಅವರಿಬ್ರೆ ನಿಂತ್ಕೊಂಡು ಮಾಡಿರೋದು. ಅದು ಗೊತ್ತಾಗ್ಬಿಡುತ್ತೆ, ತುಂಬಾ ಪರ್ಫೆಕ್ಷನ್ ಎಲ್ರಿಗೂ ಇದೆ ಅನ್ಸುತ್ತಲ್ಲ. 3 ಜನ ಹಾಗೇನಾ? 3 ಜನ ಪರ್ಫೆಕ್ಷನಿಸ್ಟ್ಸ್. ಹಿಂಗೆ ಇರ್ಬೇಕು, ಅದು ಹಂಗೆ ಇರ್ಬೇಕು. ಸೊ ಅದ್ರ ಜೊತೆಗೆ ಬರೋ ಸೊಸೆನು ಹಿಂಗೇ ಇರ್ಬೇಕು ಅಂತ ಅಮ್ಮಂಗಿದೆ ಅಂತ ಗೊತ್ತಾಯ್ತು ನನಗೆ. ಒಂದಷ್ಟು ಗುಣಗಳ ನೀವು ಮೇಲೋದಾಗ ನಾವು ಮಾತಾಡಿದ್ವಿ. ಸೊ ನಿಮ್ಮ ಹತ್ರ ಏನ್ ಹೇಳಿದಾರೆ ನೋಡೋಣ, ಕೇಳೋಣ. ನನ್ಗೇನ್ ಹೇಳಿದಾರೆ ಅಂದ್ರೆ, ನಿನಗ್ ನಿಜವಾಗ್ಲೂ ಇಷ್ಟ ಆದ್ರೆ ಕರ್ಕೊಂಬ, ಏನ್ ಸಮಸ್ಯೆ ಇಲ್ಲ ಅಂತ ಹೇಳಿರೋದು. ಹೇಳಲೇ ಇಲ್ವಲ್ಲ ಮತ್ತೆ ಏನ್ ಹೇಳಿದ್ರೆ ಹೇಳಿ. ಇಲ್ಲ ನೀವು ಫಸ್ಟ್ ಹೇಳಿ. ಬಟ್ ನನಗೆ ಬೇಕಾಗಿರೋದು ಅಪ್ಪ ಅಮ್ಮನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋಂತ ಒಂದು ಹುಡುಗಿ ಬೇಕು. ನಮ್ಮ ಮನೆಗೆ, ನಮ್ಮ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂತ ಒಂದು ಹುಡುಗಿ ಸಿಕ್ಕಿದ್ರೆ ಐ ಆಮ್ ರೆಡಿ.
ಸೊ ಅಷ್ಟೇನಾ ಒಂಥರ ತುಂಬಾ ಚೆನ್ನಾಗಿರ್ಬೇಕು ಆ ಥರದ್ದು ಈ ಥರದೊಂದು ಕ್ವಾಲಿಟಿ ಇರಲೇಬೇಕು, ನೋಡೋಕೆ ಹೀಗೆ ಇರಬೇಕು, ಆ ಥರದ್ದು ಏನು ಇಲ್ವಾ? ನಾನು ಹೇಳೋದಲ್ಲ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡು ಮನೆ ವಾತಾವರಣಕ್ಕೆ ಒಕ್ಕೋಬೇಕು ಅಂದ್ರೆ ಅಲ್ಲಿ ತಾಳ್ಮೆ, ಸಹನೆ ಪ್ರತಿಯೊಂದು ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಸ್ವಾರ್ಥ ಮನೋಭಾವ ಇರುವಂತ ಒಂದು ಹುಡುಗಿ. ನೋಡೋದಕ್ಕೆ ನನ್ಗೆ ಲುಕ್ಸ್ ಡಸಂಟ್ ಮ್ಯಾಟರ್. ಸೊ ಅಮ್ಮನೂ ಕೂಡ ಅಷ್ಟೇ, ನಿನ್ಗೆ ಇಷ್ಟ ಆದ್ರೆ ನಮ್ದೇನು ಇಲ್ಲ ಅಂತ. ಹೌದು, ಅಮ್ಮ ಅಪ್ಪ ಇಬ್ರು ಅಷ್ಟೇ, ನಿನಗೆ ಇಷ್ಟ ಆದ್ರೆ ನಮ್ಗೇನ್ ಸಮಸ್ಯೆ ಇಲ್ಲ. ಓಕೆ. ಸೊ ಯಾವಾಗ ಬರ್ತಾ ಇದ್ದಾಳೆ ಗೊತ್ತಿಲ್ಲ ಸೊಸೆ ಮನೆಗೆ? ಗೊತ್ತಿಲ್ಲ. ಗೊತ್ತಿಲ್ಲ. ಟೈಮ್ ಬರಬೇಕು, ಕಾಲ ಬರಬೇಕು, ಕಾಲ ಕೂಡ್ ಬಂದಾಗ ಎಲ್ಲ ಆಗುತ್ತೆ. ಓಕೆ. ಗರ್ಲ್ ಫ್ರೆಂಡು ಇಲ್ಲ. ಇಲ್ವಾ? ಇಲ್ಲ. ಸೊ ಸಿಂಗಲ್ ಆಗಿದ್ದೀರಾ? ಸೊ ಶಿಶಿರ್ ಅವರು ಸಿಂಗಲ್ ಆಗಿದ್ದಾರೆ. ಹುಡುಗಿ ತಾಳ್ಮೆ ಇರಬೇಕು, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರದ್ದೇನು ಹೆಚ್ಚೇನು ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗಲೇ ಶಿಶಿರ್ ಅಂತಂದ್ರೆ ತುಂಬಾ ಜನಕ್ಕೆ ಇಷ್ಟ ಆಗ್ತಿತ್ತು, ಇನ್ನು ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ಇಷ್ಟು ಕಡಿಮೆ ಅಂದಾಗ ಇನ್ ಮೋಸ್ಟ್ಲಿ ನೆಕ್ಸ್ಟ್ ಇಲ್ಲಿವರೆಗೂ ನಿಂತಿರ್ತಾರೆ ಅನ್ಸುತ್ತೆ. ರೋಡ್ ಎಂಡಲ್ಲಿ ಫಸ್ಟೇ ಎಂಡಲ್ಲಿ ಇದೆ ಮನೆ, ಇಲ್ಲಿಂದ ಅಲ್ಲಿ ತನಕ ಇರ್ತಾರೆ ಅನ್ಸುತ್ತೆ. ಹೊರಗಡೆ ಬಂದ್ಮೇಲೆ ಯಾರಾದ್ರೂ ಪ್ರಪೋಸ್ ಮಾಡಿದಾರಾ ಹುಡುಗಿರು? ಸದ್ಯಕ್ಕಾಗಿಲ್ಲ, ನಾನು ಇನ್ಸ್ಟಾಗ್ರಾಮ್ DMs ಯಾವ್ದು ಓಪನ್ ಮಾಡಕ್ ನೋಡ್ಲಿಲ್ಲ. ಆಮೇಲೆ ಹೊರಗಡೆ ಕಾಣಿಸ್ಕೊಂಡಿರೋದು ಸ್ವಲ್ಪ ಕಡಿಮೆ, ನಾನು ಈ ಗೇಟ್ ದಾಟ್ ಹೋಗ್ತಿಲ್ಲ ನಾನು. ಸೊ ಸದ್ಯಕ್ಕೆ ಆ ಥರದ್ದಾಗಿಲ್ಲ. DMs ತೆಗೆದ್ರೆ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ಅನ್ಸಿದ್ ನನಗೆ, ಮಾಡಿರ್ಬೋದು. ಓಕೆ. ಸೊ ಕಲರ್ಸ್ ಕನ್ನಡದಲ್ಲಿ ಇನ್ನೊಂದು ಪ್ರಾಜೆಕ್ಟಿಗೆ ಸೈನ್ ಮಾಡಿದಿರಂತೆ? ಹೌದಾ ಮೇಡಮ್? ಗೊತ್ತಿಲ್ಲ ಮೇಡಮ್. ಗೊತ್ತಿಲ್ವಾ? ನಿಜ ಗೊತ್ತಿಲ್ಲ. ನೀವೇ ಗುಡ್ ನ್ಯೂಸ್ ಕೊಟ್ರೆ ಕೊಡ್ಬೋದು ನೋಡಿ. ನಾನು ಸುಮ್ಮನೆ ನಿಮಗೆ ಬಾಯ್ ಬಿಡ್ಸೋಣ ಅಂತ ಕೇಳಿದೆ. ಬಿಗ್ ಬಾಸ್ 77 ದಿನ ಆಡ್ ಬಂದಿದ್ದೀನಿ, ಹಿಂಗೆ ಈಸಿಯಾಗಿ ಬಾಯ್ ಬಿಡ್ಸಕ್ಕಾಗಲ್ಲ. ಮತ್ತೆ ನೋಡಿ, ಅಲ್ಲಿ ಹೋದ್ಮೇಲೆ ಫುಲ್ ಅದು ಯೂನಿವರ್ಸಿಟಿ ಇದ್ದ ಹಾಗೆ ಎಲ್ಲ ಕಲ್ತ್ಕೊಂಡು ಬಂದಿದ್ದಾರೆ. ಸೊ ಏನೇ ಮಾಡೋದಿದ್ರು ಅದನ್ನ ಬಹಳ ಯೋಚನೆ ಮಾಡಿ ಆನ್ಸರ್ ಮಾಡೋದು ಅಲ್ಲ. ಬಟ್ ಆದ್ರೆ ಖುಷಿ ಇದೆ ಕಲರ್ಸ್ ಅಲ್ಲಿ. ಮತ್ತೊಂದು, ನಾನು ಸಿನಿಮಾನೇ ಮಾಡಬೇಕು ಅಂತ ಸೀಮಿತವಾಗಿಲ್ಲ. ನಂಗೆ ಟೆಲಿವಿಷನ್ ಅಂತ ಬಂದಾಗ ನಾನು ಇಷ್ಟು ದಿನ ಮಾಡಿದಿರೋ ಅಂತ ಯಾವ್ದಾದ್ರು ಒಂದು ಒಳ್ಳೆ ಎಕ್ಸೈಟ್ ಮಾಡುವಂತ ಪಾತ್ರ ನನಗೆ ಸಿಕ್ಕಿದ್ರೆ ಖಂಡಿತ ಟೆಲಿವಿಷನ್ ಮಾಡ್ತೀನಿ ನಾನು. ಅಂಡ್ ನನ್ಗೊಂದು ಶೋನ ಹೋಸ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಸೊ ಎಸ್, ನೋಡಿ ನಿಮ್ಗೆ ಕಾಂಪಿಟೇಷನ್ ಕೊಡ್ಬೇಕು. ಅದೇ ಅನ್ಕೊಂಡೆ, ಏನು ನಮ್ಮ ಒಂದು ಬುಡಕ್ಕೆ ಬರ್ತಾ ಇದ್ದಾರೆ ಅಂತ. ಅದೇ ಯಾವ್ದಾದ್ರು ಎಂಟರ್ಟೈನ್ಮೆಂಟ್ ಶೋ ಯಾವ್ದಾದ್ರು ಹೋಸ್ಟ್ ಮಾಡಬೇಕು ಅಂತ ಹೇಳಿದ್ರಲ್ಲ ಬಿಡಿ, ಇಷ್ಟು ಕೇಳಿಸ್ಕೊಂಡ್ಮೇಲೆ ಕಲರ್ಸ್ ಅವ್ರು ಅವರೇ ಕರೀತಾರೆ. ಸೊ ಆ ಥರ ಆದ್ರೆ ಖಂಡಿತ ಮಾಡ್ತೀರಾ? ಓಕೆ. ಹಾಗಾದ್ರೆ ನೀವು ಹೇಳಿದ್ರಿ 77 ದಿವಸ ಬಿಗ್ ಬಾಸ್ ಮನೆಯಲ್ಲಿದ್ದು ನಾನು ಕಲ್ತ್ಕೊಂಡು ಬಂದಿದ್ದೀನಿ ಅಂತ. ಏನೇನು ಕಲ್ತ್ಕೊಂಡು ಬಂದಿದ್ದೀರಾ ಶಿಶಿರ್? ಒಂದು, ನಾನು ತುಂಬಾ ಸ್ಟ್ರಾಂಗ್ ಆಗಿ ಕಲ್ತಿರೋದು ಆ ಮನೆಯಲ್ಲಿ, ವ್ಯಕ್ತಿತ್ವವನ್ನ ಕಳ್ಕೊಂಡವನು ಅಲ್ಲಿ ವ್ಯಕ್ತಿಯಾಗಿ ಉಳ್ಕೊಳಕ್ ಸಾಧ್ಯ ಇಲ್ಲ. ವ್ಯಕ್ತಿತ್ವವನ್ನ ಕಳ್ಕೊಂಡು ವ್ಯಕ್ತಿಯಾಗಿ ಉಳ್ಕೊಳಕ್ ಸಾಧ್ಯ ಇಲ್ಲ. ಓಕೆ. ಬಟ್ ಆ ಸತ್ಯನ ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಜನ ಆಡ್ತಾ ಇದ್ದಾರೆ. ಅಂಡ್ ಅದು ಹೊರಗಡೆ ಜನರ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಅನ್ಸಿದ್ದು. ಅಂಡ್ ನೀನು ಹೆಂಗಿದ್ಯೋ ಹಂಗೆ ಹೊರಗಡೆ ಬರೋದು ತುಂಬಾ ಕಷ್ಟ ಆ ಮನೇಲಿ. ಸೊ ಆ ಒಂದು ಬದುಕನ್ನ ಅಲ್ಲಿ ಜೀವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದನ್ನ ಕಲಿತೆ. ಅಂಡ್ ಮನೆಯಲ್ಲಿ ನಾನು ಒಬ್ಬರಿಗೆ ಸೀಮಿತವಾಗಬಾರ್ದು, ಪ್ರತಿಯೊಬ್ಬರ ಜೊತೆ ಬೆರೆಯೋದು ತುಂಬಾ ಮುಖ್ಯ ಅನ್ನೋದು ಆ ಮನೆಯಿಂದ ಕಲ್ತಂತ ತುಂಬಾ ದೊಡ್ಡ ಪಾಠ ಅದು. ಅಂದ್ರೆ ನೀವು ಹೇಳಿದ್ರಿ ಶಿಶಿರ್, ಅಂದ್ರೆ ಹೊರಗಡೆ ಬರುವಾಗ ನಾವಾಗಿರಕ್ಕಾಗಲ್ಲ ಅಂತನಾ? ಅಂದ್ರೆ ಅದು ಯಾಕೆ ಅಂತ ಅಂದ್ರೆ ಹೋದ್ಮೇಲೆ ನಾವು ಚೇಂಜ್, ಅಂದ್ರೆ ಬಿಗ್ ಬಾಸ್ ಅಲ್ಲಿ ನಾವಾಗಿರ್ಬೇಕು, ನಾವಾಗಿರ್ತೀವಿ ಅಂತ ಹೋಗ್ತಾರೆ, ಬಟ್ ನಾವಾಗಿರಕ್ ಆಗಲ್ಲ ಅಂತ ಅನ್ಸಿದ್ದು ಅಥವಾ ನಿಮ್ಗೆ ಏನ್ ಫೀಲ್ ಆಯ್ತು ಈ ಮಾತು ಹೇಳೋದಕ್ಕೆ? ನನಗೆ ಯಾವತ್ತೂ ಅದನ್ನ ನನ್ನ ಬಿಟ್ಕೊಡ್ಬೇಕು ಅಂತ ಅನ್ಸ್ಲಿಲ್ಲ. ಅದೇ ನನಗೆ ಕಷ್ಟ ಆಗಿದೆ ಆ ಮನೇಲಿ. ಯಾಕಂದ್ರೆ ಸಿಚುಯೇಷನ್ಸ್ ತುಂಬಾ ಡಿಮ್ಯಾಂಡ್ ಮಾಡುತ್ತೆ ನಿಮ್ಮಿಂದ. ಅಲ್ಲಿ ಪ್ರತಿದಿನಾನು ಇಸ್ ಅ ಚಾಲೆಂಜ್. ನಿಮ್ಗೆ ಟಾಸ್ಕ್ಸ್ ಒಂದೇ ಅಲ್ಲ, ನಿಮ್ಮನ್ನ ನೀವು ಬಿಹೇವ್ ಮಾಡೋ ರೀತಿ ಅಂಡ್ ಸುತ್ತಮುತ್ತ ಜನ ನಿಮ್ ಜೊತೆ ನಡ್ಕೊಳ್ಳೋ ರೀತಿ ನಿಮ್ಮನ್ನ ಚೇಂಜ್ ಮಾಡ್ತಾ ಹೋಗುತ್ತೆ, ಪ್ರೊವೋಕ್ ಮಾಡ್ತಾ ಹೋಗುತ್ತೆ. ಆಮೇಲೆ ಸಿಚುಯೇಷನ್ಸ್ಗೆ ನೀವು ಬೇಡ ಅಂದ್ರೂ ಅದಕ್ಕೆ ರಿಯಾಕ್ಟ್ ಮಾಡೋ ಸಂದರ್ಭಗಳು ಬರುತ್ತೆ. ಸೊ ಎಲ್ಲಾ ಟೈಮಲ್ಲೂ ನಿಮ್ ವ್ಯಕ್ತಿತ್ವನ ಆ ಕ್ಷಣಕ್ಕೆ ಬಿಟ್ಬಿಡ್ಬೇಕು, ಇಲ್ಲ ನಾನು ರಿಯಾಕ್ಟ್ ಮಾಡ್ಬಿಡ್ಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ನಿಮ್ಮ ಪರ್ಸನಾಲಿಟಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಅದ ಚೇಂಜ್ ಮಾಡ್ಕೊಳ್ಳದೆ ಬರೋದೇ ಇದೆಯಲ್ಲ, ಅದು ತುಂಬಾ ದೊಡ್ಡ ಚಾಲೆಂಜ್ ಅಂತ ಅನ್ಸುತ್ತೆ ನನಗೆ. ಹೌದು, ನನಗೆ ಹೊರಗಡೆಯಿಂದ ಏನ್ ಅನ್ಸೋದಂದ್ರೆ ಬಿಗ್ ಬಾಸ್ ಅಲ್ಲಿ ಈಗ ನಾವು ಹೊರಗಡೆ ಹೆಂಗಿರ್ತೀವಿ ಅಂದ್ರೆ ತುಂಬಾ ಅದು ಆ ಕಡೆಯಿಂದ ಈ ಕಡೆಯಿಂದ ಏನೇ ಬಂದ್ರು ನಾವು ಯಾವ್ದಕ್ಕೂ ರಿಯಾಕ್ಟ್ ಮಾಡಲ್ಲ, ಅಯ್ಯೋ ಎಲ್ಲದಕ್ಕೂ ರಿಯಾಕ್ಟ್ ಮಾಡಿದ್ರೆ. ಬಟ್ ಅಲ್ಲಿ ನೀವು ಮಾಡ್ಲೇಬೇಕು, ರಿಯಾಕ್ಟ್ ಮಾಡ್ದಲೇ ಇದ್ರೆ ನಿಮ್ ಕಡೆಯಿಂದ ಏನೋ ಅವ್ರಿಗೆ ಕಂಟೆಂಟ್ ಸಿಗಲ್ಲ, ಸುಮ್ನೆ ಡಲ್ ಆಗಿದ್ದಾರೆ ಅನ್ನೋ ತರ ಫೀಲ್ ಆಗುತ್ತೆ. ಸೊ ಅಲ್ಲಿ ಒಳಗಡೆ ಹೋದ್ಮೇಲೆ ನನ್ಗೆ ಅನ್ಸುತ್ತೆ, ಈಗ ನಾವು ಹೊರಗಡೆ ನಮ್ಮ ಮನ್ಸಲ್ಲಿ ಒಂದು ಒಪಿನಿಯನ್ ಇರುತ್ತೆ, ಬಟ್ ಅದಕ್ಕೆ ನಾವು ರಿಯಾಕ್ಟ್ ಮಾಡಲ್ಲ, ಬಿಟ್ಬಿಡ ಅಯ್ಯೋ ಸುಮ್ನೆ ವೇಸ್ಟ್ ಆಫ್ ಟೈಮ್ ಅಂತೀವಿ. ಬಟ್ ಅಲ್ಲಿ ನಾವು ರಿಯಾಕ್ಟ್ ಮಾಡ್ಲೇಬೇಕು ಅನ್ಸುತ್ತಲ್ಲ. ಹೌದು, ಖಂಡಿತ ರಿಯಾಕ್ಟ್ ಮಾಡ್ಬೇಕಲ್ಲಿ. ಯಾವ್ದಕ್ಕೆ ರಿಯಾಕ್ಟ್ ಮಾಡ್ಬೇಕು ಅನ್ನೋ ಕಾನ್ಶಿಯಸ್ನೆಸ್ ಇರ್ಬೇಕು ನಿಮ್ಗೆ. ನೀವು ಎಲ್ಲಾ ವಿಷಯಕ್ಕೂ ರಿಯಾಕ್ಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ, ನೀವು ಹೇಳಿದ್ರಲ್ಲ ಇರಿಟೇಟಿಂಗ್ ಅಂತ, ಆ ಹಣೆಪಟ್ಟಿ ನಾವೇ ಕಟ್ಕೋಬೇಕಾಗುತ್ತೆ. ನಿಮ್ಮ ವಿಷಯಕ್ಕೆ ನೀವು ನಿಜವಾಗ್ಲೂ ಸ್ಟ್ಯಾಂಡ್ ತಗೊಳ್ಬೇಕು ಅಂದಾಗ ನೀವು ತಗೊಳ್ಳೇಬೇಕು. ಅಲ್ಲಿ ತಗೊಳ್ಳಿಲ್ಲ ಅಂದ್ರೆ ತಪ್ಪಾಗುತ್ತೆ, ನೀವು ಡಮ್ಮಿ ಅಂತ ಅನ್ಸಕ್ ಶುರು ಆಗ್ಬಿಡುತ್ತೆ. ಬಟ್ ಎಲ್ಲಾ ವಿಷಯದಲ್ಲೂ ಮಾತಾಡಿದಾಗ ಏನಾಗುತ್ತೆ, ಇರಿಟೇಷನ್ ಅನ್ಸಕ್ ಶುರು ಆಗುತ್ತೆ, ಅದು ಕಾರಣಗಳು ತಗೊಳಕ್ ಶುರು ಮಾಡ್ತಾರೆ. ಸೊ ನಾನು ಒಳಗಿದ್ದಿದ್ದು ಹಂಗೆ, ನನ್ನ ವಿಷಯ
ವಿಷಯಕ್ಕೆ ನನ್ನ ಬುಡಕ್ ಬಂದಾಗ ನಾನು ಬಿಡ್ತಿರ್ಲಿಲ್ಲ, ಯಾರೇ ಆದ್ರೂ ಬಿಡ್ತಿರ್ಲಿಲ್ಲ. ಅಲ್ಲಿ ನಾನು ಮಾತಾಡ್ತಾ ಇದ್ದೆ. ಸೊ ಹಾಗಾಗಿ ಹೆಚ್ಚಿಗೆ ನನ್ನ ಹತ್ರ ಜಾಸ್ತಿ ಯಾರು ಕಾಲ್ ಕರ್ಕೊಂಡು ಜಗಳ ಬರ್ತಾ ಇರ್ಲಿಲ್ಲ. ನನಗೇನೋ ಕಾರಣಗಳು ಕೊಡ್ಬೇಕಾಗಿತ್ತು, ಆ ಕ್ಷಣಕ್ಕೆ ನಾಮಿನೇಷನ್ ಅಲ್ಲಿ ಕೊಟ್ಬಿಡೋರು. ಅದಾದ್ಮೇಲೆ ಅಲ್ಲಿ ಜಗಳ ಆಗೋದು, ಕಟ್ ಮಾಡಿದ್ರೆ ಅವರೇ ನನ್ನ ಜೊತೆ ಚೆನ್ನಾಗಿ ಮಾತಾಡ್ಸಕ್ ಬರೋರು. ನನಗೆ ಅವಾಗ ಕನ್ಫ್ಯೂಸ್ಡ್ ಆಗೋದು, ಇದ್ಯಾರು ಇಷ್ಟೊತ್ತು ಒಂದ್ ಕ್ಷಣಕ್ಕೆ ಮುಂಚೆ ಜಗಳ ಮಾಡಿದಾರೆ ನನ್ನ ಜೊತೆ, ಚೆನ್ನಾಗಿ ಮಾತಾಡಿಸ್ತಾ ಇದಾರಲ್ಲ, ಬಿಟ್ಟ ಆಯ್ತು. ಸೊ ಹಂಗಾಗೋಗಿತ್ತು. ಸೊ ನಿಮ್ಗೆ ಕೆಲವರು ಪೈಕಿ ಅಂದ್ರೆ ಕಂಟೆಸ್ಟೆಂಟ್ಗಳ ಪೈಕಿ ಹೊರಗಡೆ ನಿಮ್ಗೆ ಕೆಲವರು ಪರಿಚಯ ಇದ್ದವರೇ ಇದ್ರು ಅಲ್ಲಿ. ಸೊ ನಿಮ್ಗೆ ಒಳಗಡೆ ಹೋದಾಗ ಅವರಲ್ಲಿ ಬದಲಾವಣೆ ನಾನು ಹೊರಗಡೆ ನೋಡಿದ್ದು ಇವ್ರು ಅಲ್ವಲ್ಲ ಅಂತ ಏನಾದ್ರು ಅನ್ಸಿದ್ಯಾ? ಸರ್ಪ್ರೈಸ್ ಅಂತ ಅನ್ಸಿದ್ದು ಏನಾದ್ರು ಇದೆಯಾ? ಆಕ್ಚುಲಿ ಐಶ್ವರ್ಯ ನಾನು ಒಂದು ಸಿನಿಮಾ ಕೆಲಸ ಮಾಡಿದ್ವಿ ಮುಂಚೆ. ನನಗೆ ಹೊರಗಡೆ ಸಿನಿಮಾ ಟೈಮಲ್ಲಿ ಆಕೆ ಪರಿಚಯ ಇದ್ರು. ಬಟ್ ಆಕೆಯಲ್ಲಿ ಒಂದು ಏನೋ ಕಿಡಿಶ್ನೆಸ್, ಅದೊಂದು ಚೈಲ್ಡಿಶ್ ಮನೋಭಾವ ಇದೆ. ಒಂದು ಮಗು ಥರ ಆ ವ್ಯಕ್ತಿ ಕೂಡ ಆಡ್ಬೋದು ಅಂತ ನನಗೆ ಒಳಗೋದ್ಮೇಲೆ ಗೊತ್ತಾಗಿದ್ದು. ತುಂಬಾ ಇನೋಸೆನ್ಸ್ ಇದೆ ಆ ಹುಡುಗಿ ಒಳಗೆ, ಬಟ್ ಅಷ್ಟೇ ಮೆಚುರಿಟಿ ಇದೆ. ಈ ಎರಡೂ ಒಂಥರ ಬೇರೆ ಥರ ಕಾಂಬಿನೇಷನ್ ಇದು. ಸೊ ಅದನ್ನ ಇಟ್ಕೊಂಡು ಇರೋ ವ್ಯಕ್ತಿತ್ವ ಅದು. ಸೊ ನನಗೆ ಹೊರಗಡೆ ತುಂಬಾ ಮೆಚೂರ್ಡ್ ಆಗಿರೋ ಐಶ್ವರ್ಯ ನಾನು ನೋಡಿದ್ದೆ, ಯಾಕಂದ್ರೆ ಕೆಲಸ ಮಾಡಿದ್ದ ವಾತಾವರಣ ಅಷ್ಟೇ. ಬಟ್ ಮನೆ ಅಂತ ಬಂದಾಗ ನಾವು ನಾರ್ಮಲ್ ಆಗಿ ಬೆರಿಬೇಕಾಗತ್ತೆ. ಹಂಗೆ ಬೆರೆತಾಗ ತುಂಬಾ ಮುಗ್ಧತೆ ಇರುವಂತ ಜೀವ ಅದು, ತುಂಬಾ ಮಗುವಿನ ಮನಸ್ಸಿರುವಂತ ಜೀವ ಅಂತ ಗೊತ್ತಾಯ್ತು. ಸೊ ಅದೊಂದು ಚೇಂಜಸ್ ನನಗೆ ಕಾಣಿಸಿತ್ತು. ನೀವು ಹೊರಗಡೆ ಪ್ರೊಫೆಷನಲ್ ಕೆಲಸ ಮಾಡಿದಾಗ ವರ್ಕ್ ಅವರ್ಸ್ ಅಲ್ಲಿ ಮಾತ್ರ ಸಿಗ್ತೀರಾ, ಮನೆಗೆ ಹೋದ್ಮೇಲೆ ಹೇಗೋ ಗೊತ್ತಿರಲ್ಲ. ಬಟ್ ಇಲ್ಲಿ ಒಂದೇ ಮನೇಲಿ ಇದ್ದಾಗ ಆ ಮುಗ್ಧತೆ ಆಚೆಗೆ ಬಂದಿದೆ. ಅಂಡ್ ಸೇಮ್ ಒಪಿನಿಯನ್ ಚೈತ್ರನ್ ಮೇಲೆ ಇತ್ತು ನನಗೆ. ಹೊರಗಡೆ ನೋಡಿದಾಗ ಇದು ಯಾವ್ದು ರೆಬಲ್ ಸ್ಟಾರ್ ತರ ಇದ್ದಾಳಲ್ಲ ಹಿಂಗೆ ಅಂತ. ಬಟ್ ಒಳಗ್ ಬಂದಾಗ ಇವಳು 2 ವರ್ಷದ ಮಗು ತರ ಆಡ್ತಾಳಲ್ಲ ಒಂದೊಂದ್ಸತಿ. ಅಂದ್ರೆ ಆ ಇನ್ನೋಸೆನ್ಸ್ ಇದೆಯಾ, ಚೈಲ್ಡಿಶ್. ಆಚೆ ಕಡೆ ನಮಗ್ ಬರೀ ಅವ್ರು ಮಾತಾಡೋದು, ಜಾಸ್ತಿ ಮಾತಾಡೋದೇ ಕಾಣುತ್ತೆ. ತುಂಬಾ ಮುದ್ದು ಜಾನ್ವಿ ಅವರು, ತುಂಬಾ ಮುದ್ದು ಅವಳು. ಬಟ್ ಅದನ್ನೆಲ್ಲ ನೋಡಿ ಹಿಂಗೆ ಮುಚ್ಕೋತಾ ಇದ್ದಾರೆ, ಆ ಫೇಸ್ ಹೊರಗಡೆ ಬರ್ಬೇಕು. ಕರೆಕ್ಟ್. ಸೊ ಯಾವ್ದು ಜಾಸ್ತಿ ಹೈಲೈಟ್ ಆಗುತ್ತೋ ಅದು ಮಾತ್ರ ಆಚೆ ಕಡೆ ಇದಾಗುತ್ತೆ. ಕರ್ನಾಟಕದ ಅತಿ ದೊಡ್ಡ ಫಿಶ್ ಅಕ್ವೇರಿಯಂ, ಲೋಕಲ್ ನಿಂದ ಗ್ಲೋಬಲ್ ತನಕ ಎಲ್ಲಾ ರೀತಿಯ ಮೀನುಗಳು ಹಾಗೂ ಕಸ್ಟಮೈಸ್ಡ್ ಅಕ್ವೇರಿಯಂಗಳು ಲಭ್ಯವಿರುವ ಕರ್ನಾಟಕದ ಅತಿ ದೊಡ್ಡ ಅಕ್ವೇರಿಯಂ ನ್ಯೂ ಕಿಂಗ್ ಅಕ್ವೇರಿಯಂ, ಯಲಹಂಕ ರೈತರ ಸಂತೆ ಬಸ್ ಸ್ಟ್ಯಾಂಡ್, ಬೆಂಗಳೂರು. 9742786429 9742883999. ಸೊ ನಿಮ್ಗೆ ಎಲ್ಲೂ ಯಾವ ಕ್ಷಣದಲ್ಲೂ ಐಶ್ವರ್ಯ ಮೇಲೆ ಲವ್ ಆಗ್ಲಿಲ್ವಾ? ಇಲ್ಲ, ಆಗ್ಲಿಲ್ಲ. ಓನ್ಲಿ ಫ್ರೆಂಡ್ಸ್. ಎಸ್, ಓನ್ಲಿ ಫ್ರೆಂಡ್ಶಿಪ್. ಅಂಡ್ ನಾವಿಬ್ರು ಬಾಂಡ್ ಆದಾಗ್ಲೇ ನಾನು ಹೇಳಿದ್ದೆ, ನೀನು ಹುಡುಗಿ ತರನೇ ನೋಡ್ತಿಲ್ಲ ಕಣೆ, ನಾನು ಹುಡುಗಾನೇ ಅನ್ಸುತ್ತೆ ನೀನು ನೋಡಿದ್ರೆ, ಮಚ್ಚ ಅಂತಾನೆ ಮಾತಾಡ್ತಿದ್ದೆ ನಾನು. ಸೊ ನಮ್ಮಿಬ್ರ ಮಧ್ಯೆ ಇದ್ದಿದ್ದು ಪ್ಯೂರ್ ಫ್ರೆಂಡ್ಶಿಪ್. ಸೊ ಅವರಲ್ಲೂ ಕೂಡ ಫ್ರೆಂಡ್ಶಿಪ್ ಇತ್ತು, ಅವ್ರಿಗೂ ಯಾವುದೇ ಫೀಲಿಂಗ್ಸ್ ಇರ್ಲಿಲ್ಲ ನಿಮ್ಮ ಮೇಲೆ? ನಥಿಂಗ್. ಸೊ ಅದೆಲ್ಲ ಒಂದ್ ವೇಳೆ ಅವ್ರು ಏನಾದ್ರು ಪ್ರಪೋಸ್ ಮಾಡಿದ್ರೆ ನಿಮ್ಗೆ? ಚಾನ್ಸೇ ಇಲ್ಲ, ಅದು ಯೋಚನೆ ಮಾಡೋಕ್ಕೂ ಚಾನ್ಸ್ ಇಲ್ಲ ಅದು. ಓಕೆ. ಸೊ ಒಂಥರ ಆ ಬಿಗ್ ಬಾಸ್ ಹ್ಯಾಂಗ್ ಓವರ್ ಅನ್ನೋದು, ನೀವು ಅದರಿಂದ ಆಚೆ ಬಂದಿದ್ದೀರಾ. ಆ ಮೈಕು, ಆ ಕಾಸ್ಟ್ಯೂಮು, ವೀಕೆಂಡು, ಆಮೇಲೆ ಅಲ್ಲಿ ಮಧ್ಯ ಬಿಗ್ ಬಾಸ್ ಮಾತಾಡೋದು, ಸೊ ನಿಮಗೆ ಸುಸ್ತಾಗೋದು, ಊಟ ಮಾಡೋದು, ಆ ಹ್ಯಾಂಗ್ ಓವರ್ ಇಂದ ಆಚೆ ಬಂದಿದ್ದೀರಾ? ಇನ್ನೂ ಅದ್ರಲ್ಲೇ ಇದ್ದೀನಿ. ನನಗೆ ಮೈಕ್ ಬಗ್ಗೆ ಇನ್ನೂ ಕಾನ್ಶಿಯಸ್ನೆಸ್ ಬರ್ತಾ ಇರುತ್ತೆ. ಸುಮ್ನೆ ಹಿಂಗೆ ಅನ್ಕೋತಾ ಇರ್ತೀನಿ, ಮೈಕ್ ಸಿಗ್ತಿರಲ್ಲ. ಇದೇ ಆಪಲ್ ಮೈಕ್ ನೀವು ಕೊಟ್ರಲ್ಲ, ತುಂಬಾ ನೆನಪಾಗೋಯ್ತು ನನಗೆ. ಇದೇ ಬ್ಯಾಟ್ರಿ ಚೇಂಜ್ ಮಾಡ್ಕೋತಾ ಇದ್ವಿ ನಾವು, ಸೇಮ್ ಮೈಕ್ ಇದ್ದಿದ್ದಲ್ಲಿ ಅದು. ಆಮೇಲೆ ಲೈಟ್ಸ್ ಆಫ್ ಮಾಡಿದ್ರೆ ನಿದ್ದೆ ಬರ್ತಿಲ್ಲ ನನಗೆ. ನಮ್ಗಲ್ಲಿ ಲೈಟ್ಸ್ ಆಫ್ ಆಗೋದು ನಿಮ್ಗೆ ಕಾಣಿಸ್ದಾಗ ಡಾರ್ಕ್ನೆಸ್ ಅನ್ಸುತ್ತೆ, ಬಟ್ ನಮ್ಗೆ ಲೈಟ್ಸ್ ಇರುತ್ತೆ, ಫುಲ್ಲು ಲೈಟ್ಸ್ ಇರುತ್ತೆ. ಎರಡು ಲೈಟ್ ಬಿಟ್ಟು ಸೊ ನಿದ್ದೆ ಬರ್ತಿಲ್ಲ. ಅಂಡ್ ಬೆಳಗ್ಗೆ ಎದ್ದೊಳ್ಬೇಕು ಅಂದ್ರೆ ಸಾಂಗ್ ಇಲ್ಲ ಅಂದ್ರೆ ಬೆಳಗ್ಗೆ ಆಗೋಯ್ತಾ, ಇಲ್ಲ ಮಲ್ಗೋಣ ಇನ್ನೊಂದ್ಸೂರು ಅನ್ಸುತ್ತೆ, ಸಾಂಗ್ ಬೇಕು ಅನ್ಸುತ್ತೆ ಎದ್ದೊಳೋದಕ್ಕೆ. ಅದೊಂದು ರುಟೀನ್ ಫಿಕ್ಸ್ ಆಗ್ಬಿಟ್ಟಿತ್ತಲ್ಲ, ಅಲ್ಲಿ ಹೋದ್ಮೇಲೆ ಬೇರೆ ತರದೇ ರುಟೀನ್. ತುಂಬಾ ಮಿಸ್ ಮಾಡ್ಕೋತಾ ಇದೀರಾ? ಖಂಡಿತ. ಸೊ ಯಾರನ್ನೆಲ್ಲ ಜಾಸ್ತಿ ಮಿಸ್ ಮಾಡ್ಕೋತಾ ಇದೀರಾ? ಆಬ್ವಿಯಸ್ಲಿ ಆ 3 ಜನನ, ಐಶ್ವರ್ಯ, ಮೋಕ್ಷಿತಾ ಅಂಡ್ ಚೈತ್ರ. ಅಂಡ್ ಹನುಮಂತು ಧನುನ್ ಕೂಡ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಜುಗಲ್ಬಂದಿ ಆಮೇಲೆ ಲಾಸ್ಟ್ 2 ವಾರದಲ್ಲಿ ತುಂಬಾ ಹತ್ರ ಆಗಿದ್ರು ನನಗೆ. ಸೊ ಅವರಿಬ್ರು ಮಿಸ್ ಮಾಡ್ಕೋತಾ ಇದ್ದೀನಿ. ಅಂಡ್ ಸುರೇಶ್ ಅಣ್ಣನ್ ಮಿಸ್ ಮಾಡ್ಕೋತಾ ಇದ್ದೀನಿ, ಬಟ್ ಸಿಗ್ತಾರೆ ಅಷ್ಟೇ. ಸೊ ತುಂಬಾನೇ ಖುಷಿ ಆಯ್ತು ನಿಮ್ ಮನೆಗೆ ಬಂದಿದ್ದು, ನಿಮ್ ಜೊತೆ ಮಾತಾಡಿದ್ದು. ಸೊ ವಾಟ್ ನೆಕ್ಸ್ಟ್ ಶಿಶಿರ್? ಮದ್ವೆನಾ ಅಥವಾ ಸಿನಿಮಾನ? ಏನು ನಿಮಗೆ ಏನು ಆಸೆ ಇದೆ? ಫಸ್ಟ್ ಕೆರಿಯರ್, ಇದರಿಂದ ಹೊರಗಡೆ ಬಂದ್ಮೇಲೆ ಈ ವೇದಿಕೆನ ಚೆನ್ನಾಗಿ ಉಪಯೋಗಿಸ್ಕೋಬೇಕು ಅನ್ನೋದಿದೆ. ಇದರಿಂದ ಸಿಕ್ಕಿರೋ ಒಂದಷ್ಟು ಹೆಸರನ್ನ ಉಪಯೋಗಿಸ್ಕೋಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ 1-2 ಸಿನಿಮಾ ಅರ್ಧಕ್ಕೆ ನಿಂತಿತ್ತು, ನಾನು ಒಳಗಡೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಆ ಸಿನಿಮಾನ ಕಂಪ್ಲೀಟ್ ಮಾಡಬೇಕಾಗಿದೆ. ಅದು ಮೊದಲ ಕರ್ತವ್ಯ ಆಗುತ್ತೆ. ಅದಾದ ನಂತರ ಇನ್ನೊಂದಷ್ಟು ಫೋನ್ ಕಾಲ್ಗಳು ಬರ್ತಾ ಇದೆ ಸಿನಿಮಾಗಳ ಬಗ್ಗೆ. ಸೊ ಅದರಲ್ಲಿ ಕೇಳಿ ಯಾವ್ದು ಮಾಡಬೇಕು ಅನ್ನೋದೊಂದು. ಅಂಡ್ ಟೆಲಿವಿಷನ್ ಮಾಡಬೇಕು ಅಂತನೂ ಆಸೆ ಇದೆ, ನೋಡೋಣ ಏನಾಗುತ್ತೆ ಅಂತ. ತುಂಬಾ ಖುಷಿ ಆಯ್ತು. ನೀವು ತುಂಬಾ ಡೌನ್ ಟು ಅರ್ತ್, ವೆರಿ ಡಿಗ್ನಿಫೈಡ್. ನೀವು ಚೆನ್ನಾಗಿದ್ದೀರಾ, ಮನೆ ಚೆನ್ನಾಗಿದೆ, ಅಮ್ಮ ತುಂಬಾ ಖುಷಿ ಆಗ್ತಾರೆ, ಮನೆ ತುಂಬಾ ಅವಾರ್ಡ್ಗಳೇ ಇದೆ, ಅದು ಇನ್ನಷ್ಟು ತುಂಬಲಿ ಎಲ್ಲ ಕಡೆ, ಅಷ್ಟು ದೊಡ್ಡ ಹೆಸರು ನೀವು ಮಾಡ್ಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಜಾನ್ವಿ ಚಾನಲ್ಗೆ ನೀವು ಮಾತಾಡಿದ್ದಕ್ಕೆ. ಜೊತೆಗೆ ರಾಯಭಾರಿ ಚಾನಲ್ ನಮ್ಮ ಶಿಶಿರ್ ಅವ್ರದ್ದು ಇದೆ. ಸೊ ವಾಟ್ ಪ್ಲಾನ್ಸ್, ಅದನ್ನು ಏನಾದ್ರು
ಅದು ಎಸ್ ಅದನ್ನ ಮುಂದಕ್ಕೆ ತಗೊಂಡ್ ಹೋಗ್ಬೇಕು ಬೇರೆ ತರ ಏನಾದ್ರು ಪ್ಲಾನ್ಸ್ ಇದೆಯಾ? ನಾವು ರಾಯಭಾರಿ ಶುರು ಮಾಡಿದ್ದೆ ತುಂಬಾ ಎಲೆಮರೆಕಾಯಾಗಿ ಇದ್ಕೊಂಡು ಸಾಧನೆ ಮಾಡಿರುವಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ನಾನು ಮುಂದಕ್ಕೆ. ಸೂಪರ್, ಆಲ್ ದ ಬೆಸ್ಟ್. ಅದು ಚೆನ್ನಾಗಾಗ್ಲಿ, ನೀವೇನೇನ್ ಕನಸುಗಳನ್ನ ಕಟ್ಕೊಂಡಿದ್ದೀರೋ ಎಲ್ಲ ಚೆನ್ನಾಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು, ತುಂಬಾ ಖುಷಿ ಆಯ್ತು ಮಾತಾಡಿ. ವೆಲ್ಕಮ್. ಸೊ ನೋಡಿದ್ರಲ್ಲ, ಶಿಶಿರವರ ಮದುವೆ ಯಾವಾಗ ಕೇಳ್ಕೊಂಬನ್ನಿ ಅಂತ ಕೇಳಿದ್ದೀನಿ. ಸದ್ಯಕ್ಕಂತವ್ರು ಆಗೋದಿಲ್ಲ ಅಂತೆ. ಸೊ ಹಾಗಾಗಿ ಯಾರಾದರೂ ಇಲ್ಲಿ ಮನೆ ಮುಂದೆ ಬಂದು ಅಪ್ಲಿಕೇಶನ್ ಹಾಕೋದು ಕ್ಯೂ ಅಲ್ಲಿ ನಿಂತರೆ ಅವ್ರು ಸದ್ಯಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಅದರ ಆಚೆಗೆ ಬಿಗ್ ಬಾಸ್ನ ಆ ಸ್ವೀಟ್ ಮೆಮೊರೀಸ್ನ ಎಲ್ಲನೂ ಶೇರ್ ಮಾಡಿದ್ದಾರೆ. ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತೀನಿ. ನಿಮ್ಗೆ ಇಷ್ಟ ಆಯ್ತಲ್ವಾ ಶಿಶಿರವ್ರ ಮಾತು? ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಜಾನ್ವಿ ಚಾನಲ್ಗೆ ಯಾರೆಲ್ಲ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.